ಇನ್ನು ಚೆಕ್ ಡ್ಯಾಮ್ನಲ್ಲಿ ಈಜೋದಕ್ಕೆ ಹೋಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಹೊಸಪೇಟೆಯ ಕಾರಿಗನೂರು ಹೊರವಲಯದ ಗುಡ್ಡದ ತಿಮ್ಮಪ್ಪನ ದೇಗುಲದ ಬಳಿ ನಡೆದಂತಹ ಘಟನೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಾರಿಗನೂರಿದು. ಹನುಮಂತ ಅರವಿಂದ ಅಂದರೆ ಇಬ್ಬರಿಗೂ 14 ವರ್ಷ. ಮೃತಪಟ್ಟ ಬಾಲಕರು ಇಬ್ಬರು 8ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದರಂತೆ. ಈಜೋದಕ್ಕೆ ಅಂತ ಚೆಕ್ ಡ್ಯಾಮ್ ಬಳಿ ಇಳಿದಿದ್ದು ಈಜು ಬರದೇನೆ ಮೃತಪಟ್ಟಿದ್ದಾರೆ ಅಂತ. ಈಜು ಬರಲ್ಲ ಅಂತಂದಮೇಲೆ ಹೆಂಗೆ ಇಳಿತಾರೆ ನೋಡಿ ಅಲ್ಲಿ ಪಾಪ. 14 ವರ್ಷದ ಮಕ್ಕಳು ಇಬ್ಬರು ಕೂಡ ಚೆಕ್ ಡ್ಯಾಮ್ನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಏನಪ್ಪ ಇದೆಲ್ಲ ಈ ಥರದ್ದು ಆಗ್ತಾ ಇದೆ ದುರಂತಗಳು. ಈಜು ಬರಲ್ಲ ಅಂತ ಅದು ಏನು 8ನೇ ಕ್ಲಾಸ್ ಮಕ್ಕಳು ಅಂದರೆ ಗೊತ್ತಿರುತ್ತೆ ಅವಕ್ಕೆ. 8, 9ನೇ ಕ್ಲಾಸ್ ಮಕ್ಕಳಿಗೆ ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡಿವೆ ಎರಡೂ ಕೂಡ. ಬದುಕಿ ಬಾಳಬೇಕಾದಂತಹ ಹುಡುಗರು. ಅದಕ್ಕೆ ಹೇಳೋದು ಹುಡುಗಾಟ ಅಂತ. ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಇವಾಗ ಆ ಶವಗಳನ್ನೆಲ್ಲ ತಂದಿದ್ದಾರೆ, ಹೊರಗೆ ತೆಗೆದಿದ್ದಾರೆ. ಇವರೆಲ್ಲರೂ ಕೂಡ ಹೊಸಪೇಟೆಯ ಕಾರಿಗನೂರು ಗ್ರಾಮದವರು. ಅಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನದ ಹತ್ರ ಚೆಕ್ ಡ್ಯಾಮ್ ಇದೆ. ಆ ಚೆಕ್ ಡ್ಯಾಮಲ್ಲಿ ಈಜಕ್ಕೆ ಹೋಗಿದ್ದಾರೆ. ಏನು ಮಾಡ್ತೀರಾ, ಸ್ವಿಮ್ಮಿಂಗ್ ಬಂದಿಲ್ಲ. ಇಬ್ಬರು ಕೂಡ ಮೃತಪಟ್ಟಿದ್ದಾರೆ.